ನಮಸ್ಕಾರ ವೀಕ್ಷಕರೇ. ಮುಳುಗುತ್ತಿರೋ ಹಡಗು ಅಂತಲೇ ವ್ಯಾಖ್ಯಾನಕ್ಕೆ ಒಳಗಾಗ್ತಾ ಇರೋ ಕಾಂಗ್ರೆಸ್ಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಚಾಟಿ ಬೀಸಿದ್ದಾರೆ. ಹೊಸದಾಗಿ ಪಕ್ಷ ಆರಂಭಿಸಿರೋ ನಟ ವಿಜಯ್ಗೆ ಇಂಡಿ ಒಕ್ಕೂಟಕ್ಕೆ ಸೇರುವಂತೆ ಕಾಂಗ್ರೆಸ್ ಆಫರ್ ಕೊಟ್ಟ ಬೆನ್ನಲ್ಲೇ ಮಾತನಾಡಿರೋ ಅಣ್ಣಾಮಲೈ ರಾಹುಲ್ ಗಾಂಧಿಗೆ ಟಾಂಗ್ ಕೊಡೋದರ ಜೊತೆಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಇದು ವಿಜಯ್ ಪೊಲಿಟಿಕಲ್ ಎಂಟ್ರಿ ಹಿಂದೆ ಇದ್ದ ಹಲವು ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇದೆ. ಇತ್ತ ಗುಜರಾತ್ನಲ್ಲಿ ಹಿಂದೂ ದೇವರ ಹೆಸರಲ್ಲಿ ಹೋಟೆಲ್ ನಡೆಸ್ತಾ ಜನರಿಗೆ ಯಾಮಾರಿಸಿ ಹಣ ಗಳಿಸ್ತಾ ಇದ್ದವರಿಗೆ ಸರ್ಕಾರ ಹೊಡೆತ ಕೊಟ್ಟಿದೆ. ಬಸ್ ನಿಲುಗಡೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಮೂಲಕ ಒರಿಜಿನಲ್ ಹೆಸರಿನಲ್ಲಿ ಬಿಸ್ನೆಸ್ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಈ ಹಿಂದೆ ಇದೇ ರೀತಿ ನಿಲುವನ್ನ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ತೆಗೆದುಕೊಂಡು ಸುದ್ದಿಯಾಗಿದ್ರು. ಈಗ ಗುಜರಾತ್ ಸರ್ಕಾರ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದೆ. ಮತ್ತೊಂದೆಡೆ ಉದ್ಧವ್ ಠಾಕ್ರೆ ಹಿಂದೂ ಮುಸ್ಲಿಂ ವಿಭಜನೆ ಮಾಡುವವರು ನಿಜವಾದ ಹಿಂದೂಗಳಲ್ಲ ಅಂತ ಹೇಳಿಕೆ ನೀಡಿರೋದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಿನಿಮಾದವರು ರಾಜಕೀಯಕ್ಕೆ ಬರ್ತಾರೆ ಅಂದಾಗ್ಲೇ ಅದು ಬೇರೆ ಬೇರೆ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಟ್ಟಿರುತ್ತೆ. ಆದ್ರೆ ಅತ್ಯಂತ ಪಾಪ್ಯುಲರ್ ನಟ ಒಬ್ಬ ಒಂದು ಪಕ್ಷವನ್ನ ಓಪನ್ ಮಾಡ್ತಾನೆ ಅಂದಾಗ ಸಹಜವಾಗಿಯೇ ಅದು ಎಲ್ಲರ ಗಮನ ಸೆಳೆದಿರುತ್ತೆ. ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಕೂಡ ಆ ನಟನ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾರೆ. ಪ್ರಾದೇಶಿಕ ಪಕ್ಷಗಳನ್ನ ನೆಚ್ಚಿಕೊಂಡಿರೋ ತಮಿಳುನಾಡಿನಲ್ಲಿ ನಟ ವಿಜಯ್ ಸಮಯ ಸಂದರ್ಭ ನೋಡಿಕೊಂಡು ರಾಜಕೀಯಕ್ಕೆ ಇಳಿದಾಗ ಇದು ಪಕ್ಕ ಹೊಸ ತಿರುವು ಕೊಟ್ಟೆ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ನಡೆದಿತ್ತು. ಈಗ ಈ ಹೊಸ ಅಲೆಯನ್ನ ಬಳಸಿಕೊಂಡು ತಮಿಳುನಾಡಿನಲ್ಲಿ ಏನಾದ್ರೂ ವರ್ಕೌಟ್ ಮಾಡ್ಬೋದಾ ಅಂತ ಕಾಂಗ್ರೆಸ್ ಕನಸು ಕಾಣ್ತಾ ಇರೋದು ರಿವೀಲ್ ಆಗಿದೆ. ವಿಜಯ್ಗೆ ಕಾಂಗ್ರೆಸ್ ಓಪನ್ ಆಫರ್ ಕೊಟ್ಟ ಬೆನ್ನಲ್ಲೇ ಅಣ್ಣಾಮಲೈ ಕಾಂಗ್ರೆಸ್ ಪರಿಸ್ಥಿತಿಯನ್ನ ಟೀಕಿಸಿದ್ದಾರೆ. ನಿಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿಗಿಂತ ವಿಜಯ್ ಬೆಟರ್ ಅನಿಸಿದ್ರ? ರಾಹುಲ್ಗೆ ಚಾರ್ಮ್ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ನೀವೇ ಒಪ್ಪಿಕೊಂಡ್ರ ಅಂತ ಕಾಲೆಳೆದಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸದ್ಯ ತಮಿಳುನಾಡಿನಲ್ಲಿ ಆಡಳಿತ ನಡೆಸ್ತಾ ಇರೋ ಡಿಎಂಕೆ ಸರ್ಕಾರ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇರೋದು ಗೊತ್ತೇ ಇದೆ. ವಿಜಯ್ ಕೂಡ ಸರ್ಕಾರದ ವಿರುದ್ಧ ಸಮರಕ್ಕೆ ಇಳಿದಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದ್ದಾರೆ. ರಾಷ್ಟ್ರ ರಾಜಕೀಯದಲ್ಲಿ ಡಿಎಂಕೆ ಕೂಡ ಇಂಡಿ ಒಕ್ಕೂಟದ ಪ್ರಮುಖ ಪಕ್ಷ. ಅದೇ ಒಕ್ಕೂಟಕ್ಕೆ ವಿಜಯರನ್ನ ಆಹ್ವಾನಿಸ್ತಾರೆ ಅಂದ್ರೆ ಏನರ್ಥ? ಈ ವಿರೋಧ, ಆರೋಪ ಪ್ರತ್ಯಾರೋಪ ಎಲ್ಲ ಕೇವಲ ಜನರ ಮುಂದೆ. ಒಳಗೊಳಗೆ ಇವರೆಲ್ಲರೂ ಒಂದೇ ಅನ್ನೋ ಅರ್ಥವನ್ನೇ ಕಲ್ಪಿಸಿಕೊಟ್ಟಂತೆ ಕಾಣಿಸ್ತಾ ಇದೆ. ಮೊದಲೇ ವಿಜಯ್ ಪಕ್ಷ ಟಿವಿಕೆಯನ್ನ ಡಿಎಂಕೆ ಬಿ ಟೀಮ್ ಅಂತ ಕರೀತಾ ಇದ್ದಾರೆ. ಈಗ ಅದಕ್ಕೆ ಇನ್ನೂ ಪುಷ್ಟಿ ಸಿಕ್ಕಂತಾಗಿದೆ ಅನ್ನೋ ಚರ್ಚೆಗಳು ದಟ್ಟವಾಗಿದೆ. ಇದೇ ವೇಳೆ ಇನ್ನೊಂದು ಮಾತನ್ನು ಕೂಡ ಅಣ್ಣಾಮಲೈ ಹೇಳಿದ್ದಾರೆ. ಇತ್ತೀಚೆಗೆ ಎಐಎಡಿಎಂಕೆ ಪಕ್ಷ ಕೂಡ ವಿಜಯ್ಗೆ ಆಹ್ವಾನವನ್ನ ಕೊಟ್ಟಿತ್ತು. ಇನ್ನೂ ಹಲವು ದ್ರಾವಿಡ ಪಕ್ಷಗಳು ವಿಜಯ್ಗೆ ರಾಜಕೀಯ ಬೆಂಬಲ ನೀಡೋದಕ್ಕೆ ಕೇಳಿಕೊಳ್ತಾ ಇವೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳು ಅವನತಿಯ ಅಂಚಿಗೆ ಸಾಗಿವೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅಂದಹಾಗೆ ಇಲ್ಲಿ ಗಮನಿಸಲೇಬೇಕಾಗಿರೋ ಇನ್ನೊಂದು ವಿಚಾರ ಏನಂದ್ರೆ, ವಿಜಯ್ ತಮ್ಮದೇ ಒಂದು ಹೊಸ ಅಲೆ ಸೆಟ್ ಮಾಡೋದಕ್ಕೆ ಹೋಗ್ತಾ ಇದ್ರು. ದ್ರಾವಿಡ ಪಕ್ಷಗಳು ಅವರನ್ನ ವಿರೋಧಿ ಅಂತ ಪರಿಗಣಿಸಿಲ್ಲ, ಬದಲಾಗಿ ಸಹಾಯ ಕೇಳಿಕೊಂಡು ಅಧಿಕಾರ ಹಿಡಿಯೋ ಕನಸನ್ನ ಕಾಣ್ತಾ ಇವೆ. ಅಲ್ಲಿಗೆ ವಿಜಯ್ ಪಕ್ಷ ಯಾವ ದ್ರಾವಿಡ ಪಕ್ಷಗಳಿಗಿಂತ ಭಿನ್ನವಾಗೇನೂ ಇಲ್ಲ. ಸೈದ್ಧಾಂತಿಕವಾಗಿ ಒಂದೇ ರೀತಿ ಇರೋ ಇನ್ನೊಂದು ಪಕ್ಷ ಆಗತ್ತೆ. ಹೊಸತೇನನ್ನು ನಿರೀಕ್ಷಿಸುವ ಅಗತ್ಯತೆ ಇರೋದಿಲ್ಲ ಅಂತ ಚರ್ಚೆಗಳಾಗ್ತಾ ಇವೆ. ಇತ್ತ ಗುಜರಾತ್ನಲ್ಲಿ ಬರೋಬ್ಬರಿ 27 ಹೋಟೆಲ್ಗಳಿಗೆ ಬಸ್ ಹಾಲ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಮೂಲಕ ಗುಜರಾತ್ ಸರ್ಕಾರಿ ಸಾರಿಗೆ ಸಂಸ್ಥೆ ದೇಶಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ. ಅಂದಹಾಗೆ ಈ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ನಕಲಿ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರೋದು. ಈ 27 ಹೋಟೆಲ್ಗಳ ಮಾಲೀಕರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು, ಹೋಟೆಲ್ಗಳ ಹೆಸರು ಮಾತ್ರ ಶಿವಶಕ್ತಿ, ಮಾರುತಿ, ತುಳಸಿ ಹೀಗೆ ಹಿಂದೂ ದೇವರುಗಳ ಹೆಸರಲ್ಲಿ ಇದ್ವು. ಪರಿಶೀಲನೆ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದ್ದು, ಇದು ಜನರ ದಿಕ್ಕು ತಪ್ಪಿಸಲು ಮಾಡಿರೋ ಯತ್ನ ಅಂತ ಪರಿಗಣಿಸಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ದಿನನಿತ್ಯ ದೂರ ದೂರದ ಊರುಗಳಿಗೆ ಸಂಚರಿಸೋ ಬಸ್ಗಳಿಗೆ ನಿರ್ದಿಷ್ಟ ರೂಟ್ ಮ್ಯಾಪ್ ಇರುತ್ತೆ. ಆಯಾ ಮಾರ್ಗ ಮಧ್ಯೆ ಸಿಗೋ ಹೋಟೆಲ್ಗಳ ಬಳಿ ಸ್ಟಾಪ್ ಮಾಡೋದ್ರಿಂದ ಹೋಟೆಲ್ನವರಿಗೂ ಇದರಿಂದ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. ಇದಕ್ಕಾಗಿ ಟೆಂಡರ್ ಪ್ರಕ್ರಿಯೆ ಕೂಡ ಇರುತ್ತೆ. ಈ ಲಾಭದ ಆಸೆಗೆ ನಕಲಿ ಹೆಸರಲ್ಲಿ ಹೋಟೆಲ್ ರಿಜಿಸ್ಟ್ರೇಷನ್ ಮಾಡಿದವರಿಗೆ ಈಗ ಬಿಸಿ ಮುಟ್ಟಿಸಲಾಗಿದೆ. ಈ ಹಿಂದೆ ಉತ್ತರ ಪ್ರದೇಶ ಸರ್ಕಾರ ಕೂಡ ಇಂಥದ್ದೇ ನಿಲುವನ್ನ ತೆಗೆದುಕೊಂಡಿದ್ದು ಪರ ವಿರೋಧ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಧಾರ್ಮಿಕ ಯಾತ್ರೆಯಾದ ಕಣ್ವಾರ್ ಯಾತ್ರೆ ವೇಳೆ ಇದೇ ರೀತಿ ನಕಲಿ ಹೆಸರು ಹಾಕಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ, ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ ಅಂತ ಯೋಗಿ ಸರ್ಕಾರ ಹೇಳಿತ್ತು. ವ್ಯಾಪಕ ಚರ್ಚೆ, ಟೀಕೆ ಬಂದಿದ್ರಿಂದ ಈ ನಿಲುವಿಗೆ ಕೋರ್ಟ್ ತಾತ್ಕಾಲಿಕ ತಡೆ ಹಾಕಿತ್ತು. ಆದ್ರೆ ಈ ನಿಲುವನ್ನ ಜನರು ಸ್ವಾಗತಿಸಿದ್ರು. ಯಾಕಂದ್ರೆ ಯೋಗಿ ಸರ್ಕಾರ ಎಲ್ಲೂ ಕೂಡ ವ್ಯಾಪಾರ ಮಾಡಬೇಡಿ ಅಥವಾ ಹಿಂದೂ ಏತರರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರ್ಲಿಲ್ಲ. ಬದಲಿಗೆ ನಕಲಿ ಹೆಸರಲ್ಲಿ ವ್ಯಾಪಾರ ಮಾಡಬೇಡಿ, ಮಾಡೋ ಹಾಗಿದ್ರೆ ನಿಮ್ಮ ನಿಜವಾದ ಹೆಸರಲ್ಲೇ ಅಂಗಡಿಗೆ ಬೋರ್ಡ್ ಹಾಕಿಕೊಂಡು ವ್ಯಾಪಾರ ಮಾಡಿ ಅಂತ ಹೇಳಿದ್ರು. ಈಗ ಗುಜರಾತ್ನಲ್ಲಾದ್ರೂ ಅಷ್ಟೇ ನಕಲಿ ಹೆಸರಿನ ಕಾರಣಕ್ಕೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದು.
ಮುಂದೆ ಇದು ಯಾವ ಸ್ವರೂಪ ಪಡೆಯಲಿದೆ ಅನ್ನೋದು ಅಚ್ಚರಿ ಹುಟ್ಟಿಸ್ತಾ ಇದೆ. ಇನ್ನು ಇತ್ತ ಮಹಾರಾಷ್ಟ್ರ ಸೋಲಿನ ಬಳಿಕ ಸ್ವಲ್ಪ ತಣ್ಣಗಾಗಿದ್ದ SSUBT ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರೆಂದು ವಿಭಜನೆ ಮಾಡುವವರು ನಿಜವಾದ ಹಿಂದೂಗಳಲ್ಲ ಅಂತ ಹೇಳಿ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಉದ್ಧವ್ ಕೋಮು ಸೌಹಾರ್ದತೆಯನ್ನ ಕೆಡಿಸುವ ಯಾರಾದರೂ ಹಿಂದೂ ಆಗಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅಲ್ಲದೆ ನಾವು ಪಾಲಿಸ್ತಾ ಇರೋದು ಶುದ್ಧವಾದ ಹಿಂದುತ್ವ ಅಂತ ಬೆನ್ನು ತಟ್ಟಿಕೊಂಡ್ರು. ಶಿವಸೇನೆ ಸಂಸ್ಥಾಪಕ ಬಾಳಾಸಾಹೇಬ್ ಠಾಕ್ರೆ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ನಡೆದ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮಹಾರಾಷ್ಟ್ರ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ನಿಮಗೆ ನಾಚಿಕೆ ಇದ್ದರೆ ಇವಿಎಂಗಳನ್ನ ಪಕ್ಕಕ್ಕೆ ಇರಿಸಿ ಮತಪತ್ರಗಳನ್ನ ಬಳಸಿ ಚುನಾವಣೆಯನ್ನ ನಡೆಸಿ ಅಂತ ಸವಾಲ್ ಕೂಡ ಹಾಕಿದ್ರು. ಈ ಹಿಂದೆ ಚುನಾವಣಾ ಸೋಲಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ದ ಕಾರಣ ಇಂಡಿ ಒಕ್ಕೂಟದಿಂದ ಆಚೆ ಬರ್ತೀವಿ ಅನ್ನೋ ಸುದ್ದಿ ಎಲ್ಲ ಉದ್ಧವ್ ಕಡೆಯಿಂದ ಬಂದಿತ್ತು. ಆದ್ರೆ ಈಗ ಮತ್ತೆ ಇವಿಎಂ ಸುದ್ದಿ ಎತ್ತಿ ಯೂಟರ್ನ್ ಹೊಡೆದಿದ್ದಾರೆ. ಅಂದಹಾಗೆ ಉದ್ಧವ್ ಈ ಸಡನ್ ವಾಗ್ದಾಳಿ ಇವಿಎಂ ವಿಚಾರ ಪ್ರಸ್ತಾಪಿಸಿರೋದು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಮಹಾರಾಷ್ಟ್ರ ಎಲೆಕ್ಷನ್ ಸೋಲಿನ ಬಳಿಕ ಬಿಜೆಪಿ ಹೈಕಮಾಂಡ್ ಜೊತೆಗೆ ಉದ್ಧವ್ ಸಾಕಷ್ಟು ಸಭೆಗಳನ್ನ ನಡೆಸಿದ್ದಾರೆ. ಈ ರೀತಿ ಸಭೆಗಳು, ಗೌಪ್ಯ ಮೀಟಿಂಗ್ಗಳು ಆದಾಗ್ಲೆಲ್ಲ ಇನ್ನೇನು ಉದ್ಧವ್ NDA ಕಡೆಗೆ ಮುಖ ಮಾಡಿದ್ರು, ಎಲ್ಲವೂ ಸರಿ ಹೋಯ್ತು, ಒಡೆದು ಹೋಗಿರೋ ಶಿವಸೇನೆ ಮತ್ತೆ ಒಂದಾಗಲಿದೆ ಅಂತ ಹಲವರು ಭಾವಿಸಿದ್ರು. ಆದ್ರೆ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಉದ್ಧವ್ ಹಾಗೂ ಬಿಜೆಪಿ ನಡುವಿನ ತಿಕ್ಕಾಟಗಳು ಸದ್ಯಕ್ಕಂತೂ ಸರಿ ಹೋಗಲ್ಲ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಅಂದಹಾಗೆ ಉದ್ಧವ್ ಠಾಕ್ರೆಯನ್ನ ಜನರು ತಿರಸ್ಕರಿಸಿರೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅವರು ಸ್ವಂತ ತಂದೆಯ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದರು ಅಂತ. ಆದ್ರೆ ಅದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅಸ್ತ್ರವನ್ನ ಬಿಡಲಾಗಿದೆ. ಹಿಂದುತ್ವದ ನಿಜವಾದ ಬೀಜ ಬಿತ್ತಿದ್ದು ಬಾಳಾ ಠಾಕ್ರೆ. ಮೋದಿ ಸರ್ಕಾರ ಮೊದಲು ಅವರಿಗೆ ಭಾರತ ರತ್ನವನ್ನ ನೀಡಿ ಗೌರವಿಸಬೇಕು ಅಂತ ಶಿವಸೇನಾ ವಕ್ತಾರ ಸಂಜಯ್ ರಾವತ್ ಹೇಳಿದ್ದಾರೆ. ಬರೀ ಇಷ್ಟೇ ಹೇಳಿದಿದ್ರೆ ಇದು ವಿವಾದ ಆಗ್ತಾ ಇರಲಿಲ್ಲ. ಆದ್ರೆ ಇದರ ಜೊತೆಗೆ ಅರ್ಹರಲ್ಲದ ಎಷ್ಟೋ ಜನರಿಗೆ ಭಾರತ ರತ್ನವನ್ನ ಕೊಡಲಾಗಿದೆ ಅಂತ ಸಂಜಯ್ ರಾವತ್ ಆರೋಪಿಸಿದ್ದಾರೆ. ಅಲ್ಲದೆ ಠಾಕ್ರೆ ಅವರ ಜನ್ಮ ಶತಮಾನೋತ್ಸವಕ್ಕೆ ಇನ್ನು 1 ವರ್ಷ ಬಾಕಿ ಇದೆ. ಶತಮಾನೋತ್ಸವ ಆರಂಭವಾಗುವ ಮೊದಲು ಅವರಿಗೆ ಭಾರತ ರತ್ನ ನೀಡೋದು ಅವಶ್ಯಕ. ನೀವು ವೀರ ಸಾವರ್ಕರ್ಗೆ ಭಾರತ ರತ್ನವನ್ನ ನೀಡಬೇಕಾಗಿಲ್ಲ. ಆದರೆ ಬಾಳಾ ಸಾಹೇಬ್ ಅವರಿಗೆ ಭಾರತ ರತ್ನ ಕೊಟ್ರೆ ಅದು ಸಾವರ್ಕರ್ ಅವರಿಗೆ ನೀಡಿದ ಗೌರವವಾಗುತ್ತೆ ಅಂತ ಹೇಳಿದ್ದಾರೆ. ಇದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಉದ್ಧವ್ NDAಯಿಂದ ದೂರ ಆದ್ರೂ ಬಿಜೆಪಿ ಬಾಳಾ ಠಾಕ್ರೆಗೆ ಸದಾ ಗೌರವ ನೀಡ್ತಾ ಇರೋದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ ಅನ್ನೋ ಮಾತಿತ್ತು. ಅದಕ್ಕೆ ಬ್ರೇಕ್ ಹಾಕೋ ಕಾರಣಕ್ಕೆ ಶಿವಸೇನೆ ಈ ವಿಚಾರವನ್ನ ಎತ್ತಿರೋದು ಅಂತಲೂ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಅತ್ತ ವಿಜಯ್ DMK ಬಿ ಟೀಮ್ ಅನ್ನೋದಕ್ಕೆ ಪರೋಕ್ಷ ಹಿಂಟ್ ಸಿಗ್ತಾ ಇದ್ರೆ, ಇತ್ತ ಉದ್ಧವ್ ತಮ್ಮ ಹೇಳಿಕೆಗಳ ಮೂಲಕ ಇಂಡಿ ಒಕ್ಕೂಟದಲ್ಲಿ ಮುಂದುವರಿಯುವ ಬಗ್ಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ. ಈ ಮಧ್ಯೆ ನಕಲಿಗಳಿಗೆ ಗುಜರಾತ್ನಲ್ಲಿ ಹೊಡೆತ ಬಿದ್ದಿದೆ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.